ಸೈಫ್ ಅಲಿ ಖಾನ್ ಅವರ ಮೇಲಿನ ದಾಳಿ ಕೇಳಿ ಶಾಕ್ ಆಯಿತು. ಬೇಗ ಗುಣಮುಖರಾಗಿ ಬನ್ನಿ ಅಂತ ಜೂನಿಯರ್ ಎನ್ಟಿಆರ್ ಅವರು ಪೋಸ್ಟ್ ಮಾಡಿದ್ದಾರೆ. ದೇವರ ಸಿನಿಮಾದಲ್ಲಿ ನಟಿಸಿದ್ದಂತ ಸೈಫ್ ಅಲಿ ಖಾನ್ ಮತ್ತು ಜೂನಿಯರ್ ಎನ್ಟಿಆರ್ ಇವರಿಬ್ಬರ ಮಧ್ಯೆ ಕೂಡ ಒಳ್ಳೆ ಸ್ನೇಹ ಆಯಿತು, ಬಾಂಧವ್ಯ ಆಯಿತು. ಬಟ್ ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಕೇಳಿದ ತಕ್ಷಣನೇ ಜೂನಿಯರ್ ಎನ್ಟಿಆರ್ ಅವರಿಗೆ ಶಾಕ್ ಆಗಿದೆ. ಇಂತಹದ್ದೊಂದು ಅಟ್ಯಾಕ್ ಆಗಿದ್ದನ್ನ ಕೇಳಿ ಶಾಕ್ ಆಗಿದೆ. ಹೀಗಾಗಿ ಒಂದು ಪೋಸ್ಟ್ ಮಾಡಿದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಸೈಫ್ ಅಲಿ ಖಾನ್ ಅವರು ಬರಲಿ ಅಂತ. ದೇವರ ಸಿನಿಮಾದಲ್ಲೂ ಕೂಡ ಸೈಫ್ ಅಲಿ ಖಾನ್ ಅವರು ನಟಿಸಿದ್ರು. ಇಬ್ಬರ ಬಾಂಧವ್ಯ ಮತ್ತಷ್ಟು ಹೆಚ್ಚಾಗಿತ್ತು ಆ ಸಿನಿಮಾದಿಂದಾಗಿ, ಆ ಕಾಂಬಿನೇಷನ್ನಿಂದಾಗಿ. ಬಟ್ ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ಆಗಿರುವಂತಹ ಈ ಚಾಕು ಇರಿತದ ದಾಳಿ ಏನಿದೆ, ಇದನ್ನ ಕೇಳಿದ ತಕ್ಷಣನೇ ಜೂನಿಯರ್ ಎನ್ಟಿಆರ್ ಅವರಿಗೆ ಶಾಕ್ ಆಗಿದೆ. ಎಂಥವರಿಗೂ ಕೂಡ ಶಾಕ್ ಆಗುತ್ತೆ. ನಮ್ಮ ಜೊತೆಲೆ ಒಡನಾಟವನ್ನ ಇಟ್ಕೊಂಡಿರುವಂಥವ್ರು, ನಮ್ಮ ಸಿನಿಮಾದಲ್ಲಿ ಕೂಡ ಇದ್ದಂಥವ್ರು, ಅಂಥವ್ರ ಮೇಲೆ ಈ ರೀತಿ ಚಾಕು ಇರಿತ ಆಗ್ಬಿಡ್ತಾ ಅಂತ. ಹಾಗಾಗಿ ಇದನ್ನ ಕೇಳಿದಂಥವ್ರಿಗೆ ಶಾಕ್ ಆಗಿದೆ. ಜೂನಿಯರ್ ಎನ್ಟಿಆರ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಅದ್ರ ಮೂಲಕ ಆದಷ್ಟು ಬೇಗ ನೀವು ರಿಕವರಿ ಆಗಿ ಬನ್ನಿ, ಗುಡ್ ಹೆಲ್ತ್ ಇರಲಿ ಅಂತೇಳಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಶಾಕ್ ಆಗಿದೆ ನನಗೆ ಈ ವಿಚಾರ ಕೇಳಿದ ತಕ್ಷಣ, ಬೇಗ ಗುಣಮುಖರಾಗಿ ಬನ್ನಿ ಅಂತ ಆ ಎಕ್ಸ್ ಖಾತೆಯ ಪೋಸ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಡನ್ ಆಗಿ ಈ ರೀತಿ ಆಗಿದೆ ಅನ್ನೋದು ಕೇಳಿದ ತಕ್ಷಣನೇ ನನಗೆ ಶಾಕ್ ಆಯಿತು. ನಾನಿವಾಗ ವಿಶ್ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ಪ್ರೇ ಮಾಡ್ಕೊಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ ರಿಕವರಿ ಆಗಿ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ. ಸೈಫ್ ಅಲಿ ಖಾನ್ ಅವರು ಈಗಾಗಲೇ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪಶ್ಚಿಮದಲ್ಲಿರುವಂಥ ಬಾಂದ್ರಾ ಏನಿದೆ, ಅಲ್ಲಿ ಅವರ ನಿವಾಸದಲ್ಲಿ ಆಗಿರುವಂಥ ಅಟ್ಯಾಕ್ ಇದು. ಎಲ್ಲೋ ಹೊರಗಡೆನೂ ಅಲ್ಲ, ಅವ್ರ ಮನೆಗೇನೆ ಏಕಾಏಕಿ ಆಗಿ ದುಷ್ಕರ್ಮಿ ನುಗ್ಗಿ ಈ ರೀತಿಯಾಗಿ 5-6 ಬಾರಿ ಚಾಕುವಿನಿಂದ ಇರಿದಿರೋದು. ಇಂಥ ಘಟನೆ ಬಗ್ಗೆ ಕೇಳಿದರೆ ಯಾರಿಗೂ ಕೂಡ, ಇಂಥವ್ರಿಗೆ ಕೂಡ ಶಾಕ್ ಆಗುತ್ತೆ. ಜೂನಿಯರ್ ಎನ್ಟಿಆರ್ ಅವ್ರಿಗೂ ಕೂಡ ಶಾಕ್ ಆಗಿದೆ. ಹಾಗಾಗಿ ಪೋಸ್ಟ್ ಮಾಡಿದ್ದಾರೆ, ಬೇಗ ರಿಕವರಿ ಆಗಲಿ ಅಂತ.